ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇಲ್ಲಿ ಕನ್ನಡ ಮಿನಿಟ್ಸ್ ಚಾನಲ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಭರ್ಜರಿ ಹಣ ಜಮೆ ಸ್ನೇಹಿತರೆ. 26ನೇ ಕಂತಿನ ಹಣ ಭರ್ಜರಿ ಜಮೆ ಆಯಿತು ಸ್ನೇಹಿತರೆ. ಆ್ಯಂಡ್ 26ನೇ ಕಂತು ಪ್ಲಸ್ 25ನೇ ಕಂತಿಗೂ ಹಣ ಜಮೆ ಆಗ್ತಾ ಇರುವಂಥದ್ದು. ಏನು ಕತೆ, ಯಾವಾಗ ಹಣ ಜಮೆ ಆಗುತ್ತೆ? ಆ್ಯಂಡ್ 27ನೇ ಕಂತಿಗೂ ಇಲ್ಲಿ ಕಾಲಿಡ್ತಾ ಇರುವಂಥದ್ದು. ನಾವು ಸದ್ಯದ ಮಟ್ಟಿಗೆ ಯಾರಿಗೆಲ್ಲ ಹಣ ಜಮೆ ಆಗುತ್ತೆ, ಏನು ಕತೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಆ್ಯಂಡ್ ಕಾಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ನಿಮ್ಮ ಅನಿಸಿಕೆ ಏನಿದೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಸ್ನೇಹಿತರೆ. ಈಗ ಒಂದಿಷ್ಟು ಜನ ಕೇಳಿದ್ರಿ, ಹಣ ಜಮೆ ಆಗಿಲ್ಲ, ನಾವು ಏನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕಂಪ್ಲೀಟಾಗಿ ನೀವು ಹೇಳಿದ್ರಿ. ಈಗ ಯಾರ್ಯಾರು ಏನೇನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನನಗೆ ಒಂದಿಷ್ಟು ಮಾತಾಡ್ತಾ ಹೋಗ್ತೀನಿ. ಖಂಡಿತವಾಗ್ಲೂ ಎಲ್ರಿಗೂ ಹಣ ಜಮೆ ಆಗುತ್ತೆ, ವರಿ ಮಾಡ್ಕೊಳ್ಳೋಂಥ ಅಗತ್ಯ ಇಲ್ಲ. ಈಗ ಯಾರಿಗೆಲ್ಲ ಹಣ ಜಮೆ ಆಗಬಹುದು, ಯಾರಿಗೆಲ್ಲ ಹಣ ಜಮೆ ಆಗೋದಿಲ್ಲ ಅನ್ನುವಂಥದ್ದು ಒಂದಿಷ್ಟು ಜನರಿಗಿರುತ್ತೆ. ತಲೆ ಕೆಡಿಸ್ಕೊಳ್ಬೇಡಿ, ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇನ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದ ಮುಖಾಂತರ ನಾನು ನಿಮಗೆ ತಿಳಿಸಿದ್ದೀನಿ. ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಾನು ನಿಮಗೆ ಕೆಳಗಡೆ ಹಾಕಿದ್ದೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ. ಇಲ್ಲ ಅಂತಂದರೆ ನೀವು ಮಿಸ್ ಮಾಡಿದರೆ ನಯಾ ಪೈಸೆ ಕೂಡ ಹಣ ಬರಲ್ಲ. ಆಮೇಲೆ ನೀವು ಹೇಳ್ತೀರಾ, ಏನು ನನಗೆ ಕೆಳಗಡೆ ಬಂದುಬಿಟ್ಟು ಹೇಳ್ತೀರಾ ಹಣ ಬಂದಿಲ್ಲ ಸರ್, ನಮಗೆ ಹಣ ಬಂದಿಲ್ಲ, ಏನು ವಿಡಿಯೋ ಮಾಡಿದ್ರಿ ನೀವು, ಏನಿದು ನಮ್ಗೆ ಹಣನೇ ಜಮೆ ಆಗಿಲ್ವಲ್ಲ ಅಂತ. ಆ ಕೆಲಸ ಆಗಬಾರ್ದು. ನಾನು ಹೇಳ್ತೀನಲ್ಲ, ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆವರೆಗೂ ನೋಡಿಬಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಈಗ ಒಂದಿಷ್ಟು ಜನ ಕೇಳಿದ್ರಿ, ಈಗ ಆಲ್ಮೋಸ್ಟ್ ಸಿದ್ದರಾಮಯ್ಯನವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲರೂ ಕೂಡ ಹೇಳಿದ್ರು ಹಣ ಜಮೆ ಆಗುತ್ತೆ, ವರಿ ಮಾಡ್ಕೊಳ್ಬೇಡಿ ಅಂತ. ಆದರೆ ಯಾರ್ಯಾರ ಅಕೌಂಟಿಗೆ ಎಷ್ಟೆಷ್ಟು ಹಣ ಬರುತ್ತೆ ಅನ್ನುವಂಥದ್ದು ಇದು ತುಂಬ ದೊಡ್ಡ ವಿಚಾರ. ಅಂತಂದರೆ ಈಗ ಒಂದಿಷ್ಟು ಜನರಿಗೆ ಹಣ ಜಮೆ ಆಗುತ್ತೆ, ಒಂದಿಷ್ಟು ಜನರಿಗೆ ಹಣ ಜಮೆ ಆಗಲ್ಲ, ಒಂದಿಷ್ಟು ಜನರಿಗೆ ಹಣ ಜಮೆ ಆಗಬೇಕಿತ್ತು. ಈಗ ಯಾರಿಗೆಲ್ಲ ಹಣ ಜಮೆ ಆಗಬಹುದು, ಯಾರಿಗೆಲ್ಲ ಹಣ ಜಮೆ ಆಗಲ್ಲ ಅನ್ನುವಂಥದ್ದು ಇದೊಂದು ದೊಡ್ಡ ವಿಚಾರ. ನಾನು ನಿಮಗೆ ಕಂಪ್ಲೀಟಾಗಿ ವಿತ್ ಪ್ರೂಫಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರಿಗೆ ಹಣ ಜಮೆ ಆಗುತ್ತೆ, ಯಾರಿಗೆ ಹಣ ಜಮೆ ಆಗೋದಿಲ್ಲ ಅನ್ನುವಂಥದ್ರ ಬಗ್ಗೆ. ಇಲ್ಲಿ ಬನ್ನಿ ಈಗ ಶುರು ಮಾಡೋಣ ಸ್ನೇಹಿತರೆ. ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಾನು ಎರಡೆರಡು ಸತಿ ಹೇಳಿದ್ದೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ. ಆಮೇಲೆ ಮಧ್ಯದಲ್ಲಿ ಯಾರು ಸ್ಕಿಪ್ ಮಾಡಿದರೆ ಗೊತ್ತಿಲ್ಲ ನನಗೆ, ಆಮೇಲೆ ಸುಮ್ಮನೆ ನಿಮ್ಗೆ ಹಣ ಮಿಸ್ ಆಗಿ ಹೋಗುತ್ತೆ. ನಾನು ಈಗಲೇ ಹೇಳ್ತಾ ಇದ್ದೀನಿ, ವಿಡಿಯೋವನ್ನು ಕೊನೆವರೆಗೂ ನೋಡಿ. ಏನು ಆಲ್ಮೋಸ್ಟ್ ಈಗ ನೀವು ಹಣವನ್ನು ಪಡ್ಕೊಳ್ಬೇಕು, ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಹಣ ಬರುತ್ತೆ. ಫಸ್ಟ್ ಮಾಡಬೇಕಾಗಿರುವಂಥದ್ದು NCPI ಮ್ಯಾಪಿಂಗ್. ನೀವು NCPI ಮ್ಯಾಪಿಂಗ್ ಮಾಡಿಲ್ಲ ಅಂತಂದರೆ ಹಣನೇ ಬರೋದಿಲ್ಲ. ನಾನು ಪ್ರತಿಯೊಬ್ಬರಿಗೆ ಹೇಳಿದ್ದೀನಿ, ಪೆನ್ಷನ್ ಹಣಕ್ಕೂ ಕೂಡ ಸೇಮ್ ಪ್ರೊಸೆಸ್, ಪೆನ್ಷನ್ ಹಣಕ್ಕೂ ಕೂಡ ಸೇಮ್ ಪ್ರೊಸೆಸ್. ಈ ಪ್ರೊಸೆಸನ್ನು ಮಾಡಿಲ್ಲ ಅಂತಂದರೆ ಹಣನೇ ಬರೋದಿಲ್ಲ. ನಾನು ಪ್ರತಿಯೊಬ್ಬರಿಗೆ ಹೇಳಿದ್ದೀನಿ, ಪೆನ್ಷನ್ ಹಣದಲ್ಲೂ ಸೇಮ್ ಪ್ರೊಸೆಸ್, ಸೇಮ್ ರೀತಿಯಲ್ಲಿ ನೀವು ಮಾಡಬೇಕಾಗ್ತದೆ, ಹಣವನ್ನು ಪಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಪೆನ್ಷನ್ ಹಣದಲ್ಲೂ ಕೂಡ ಇದೇ ಒಂದು ಸೇಮ್ ಪ್ರೊಸೆಸನ್ನು ಯೂಸ್ ಮಾಡ್ತಾ ಇರುವಂಥದ್ದು ಸದ್ಯದ ಪರಿಸ್ಥಿತಿಯಲ್ಲಿ. ನಾನು ಹೇಳುವಂಥದ್ದು ಇಷ್ಟೇ, ದಯವಿಟ್ಟು ಕೊನೆವರೆಗೂ ನೋಡಿ ಸ್ನೇಹಿತರೆ. ಈಗ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಆ ಒಂದಿಷ್ಟು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಗಳು ಇರ್ಬೋದು, ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಡೆಫಿನೆಟಾಗಿ ಎಲ್ಲರೂ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳುವಂಥ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಆಲ್ರೆಡಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಆದರೆ ಇಲ್ಲಿ ಟೆನ್ಷನ್ ತಗೊಳ್ಳೋಂಥ ಅಗತ್ಯ ಇಲ್ಲ. ಎಲ್ಲರೂ ಕೂಡ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ, ಯಾರ ಅಕೌಂಟಿಗೆ ಹಣ ಜಮೆ ಆಗಿದೆ, ಯಾರ ಅಕೌಂಟಿಗೆ ಹಣ ಜಮೆ ಆಗಿಲ್ಲ, ವರಿ ಮಾಡ್ಕೊಳ್ಳೋಂಥ ಅಗತ್ಯ ಇಲ್ಲ. ಫಸ್ಟ್ ಆಫ್ ಆಲ್ ಕಂಪ್ಲೀಟಾಗಿ ಚೆಕ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ. ಈಗ ಏನು ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಹಾವೇರಿ, ಕೋಲಾರ, ಕೊಪ್ಪಳ, ಬಳ್ಳಾರಿ, ಬೀದರ್. ಏನು ಹಾವೇರಿ, ಕೋಲಾರ, ಕೊಪ್ಪಳ, ಬಳ್ಳಾರಿ, ಬೀದರ್, ಕೊಡಗು, ಉಡುಪಿ, ಚಿಕ್ಕಮಗಳೂರು, ಹಾಸನ ಆ್ಯಂಡ್ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಇಷ್ಟು ಜಿಲ್ಲೆಗಳಿಗೆ. ಆ್ಯಂಡ್ ಪ್ಲಸ್ ಅದರ ಜೊತೆಗೇ ಹಾಸನ ಆ್ಯಂಡ್ ಅದಾದಮೇಲೆ ನಿಮಗೆ ದಾವಣಗೆರೆ, ಧಾರವಾಡ, ಹುಬ್ಬಳ್ಳಿ, ಕೋಲಾರ, ಕೊಪ್ಪಳ, ಗದಗ ಆ್ಯಂಡ್ ಆಲ್ಮೋಸ್ಟ್ ಯಾದಗಿರಿ, ರಾಯಚೂರು, ಮಂಡ್ಯ, ಮೈಸೂರು, ಆಲ್ಮೋಸ್ಟ್ ಪ್ರತಿಯೊಂದು ಜಿಲ್ಲೆಗೂ ಹಣ ಜಮೆ ಆಗುತ್ತೆ. ಇಲ್ಲಿ ಯಾರಿಗೂ ಕೂಡ ನೀವು ಹೇಳ್ಬೋದು, ಈಗ ಸರ್ ನಮಗೆ ಸರ್ಕಾರ ಹಣ ಹಾಕೋದಿಲ್ಲ, ನಮಗೇನಾದ್ರು ಮೋಸ ಮಾಡ್ತಾ ಇದೆಯಾ, ನಮ್ಗೆ ಹಣನೇ ಹಾಕೋದಿಲ್ಲ, ಆ ರೀತಿ ಏನಿಲ್ಲ. ನಾನು ಹೇಳ್ತೀನಲ್ಲ, ಕೇಳಿಸ್ಕೊಳ್ಳಿ, ಆ ರೀತಿ ವಿಚಾರವೇ ಇಲ್ಲ. ಸಿಂಪಲ್ ಆಗಿ ಇಲ್ಲಿ ಸರ್ಕಾರ ಏನಂತಂದರೆ ನಿಮ್ಮನ್ನು ಫೈಂಡ್ ಔಟ್ ಮಾಡಿಬಿಟ್ಟು ಹಣ ಹಾಕುವಂಥದ್ದು. ನೀವು ಆ ಫೈಂಡ್ ಔಟ್ ಮಾಡುವಂಥದ್ದನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕಾಗ್ತದೆ. ಫೈಂಡ್ ಔಟ್ ಅಂತಂದರೆ ಏನದು, ಏನು ಫೈಂಡ್ ಔಟ್ ಅಂದರೆ ಏನದು ಅಂತ ನಿಮ್ಗೆ ಅರ್ಥ ಆಗಲ್ಲ ಕೆಲವರಿಗೆ. ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಈಗ ಫೈಂಡ್ ಔಟ್ ಅಂತಂದರೆ ನಿಮ್ಮನ್ನು ಸರ್ಕಾರ ಹುಡುಕಿ ನಿಮಗೆ ಹಣವನ್ನು ಹಾಕುವಂಥದ್ದನ್ನು ಫೈಂಡ್ ಔಟ್ ಅನ್ನುವಂಥದ್ದನ್ನು ಅಂತಾರೆ. ಅಂತಂದರೆ ಫೈಂಡ್ ಔಟ್ ಅಂತಾರೆ, ನಿಮ್ಮನ್ನು ಸರ್ಕಾರ ಹುಡುಕಿ ನಿಮ್ಮನ್ನು ಸರ್ಚ್ ಮಾಡಿ ನೀವು ಈ ಒಂದು ಯೋಜನೆಯಲ್ಲಿ ಹಣವನ್ನು ಪಡ್ಕೊಳ್ಳಿಕ್ಕೆ ಅಂದರೆ ಅಗ್ರಿ ಇದ್ದೀರಾ ಅಂತಂದರೆ ನೀವು ಇದಕ್ಕೆ ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿರ್ತೀರ ಗೃಹಲಕ್ಷ್ಮಿ ಯೋಜನೆಗೆ. ಆ್ಯಂಡ್ ನಿಮ್ಮದು ಮೊಬೈಲ್ ನಂಬರ್ನು ಕೂಡ ಲಿಂಕ್ ಮಾಡಿರ್ತೀರ ಫಸ್ಟ್ ಅರ್ಜಿ ಹಾಕುವಾಗ. ಅದನ್ನು ನೋಡ್ತಾರೆ
ಸರ್ಕಾರ. ಅದನ್ನು ನೋಡಿಬಿಟ್ಟು ನಿಮಗೆ ಆಲ್ಮೋಸ್ಟ್ ಹಣ ಹಾಕಬಹುದಾ ಅಥವಾ ನಿಮಗೆ ಹಣ ಜಮೆ ಆಗಿಲ್ವಾ, ಹಣ ಜಮೆ ಆಗುತ್ತಾ ಅಥವಾ ಏನು ಕತೆ ಅನ್ನುವಂಥದ್ದು ಇಲ್ಲಿ ಸರ್ಕಾರ ಚೆಕ್ ಮಾಡ್ತಾರೆ. ಅಂತಂದರೆ ಇಲ್ಲಿ ಏನಂತಂದರೆ ಆಲ್ಮೋಸ್ಟ್ ಸರ್ಕಾರ ಚೆಕ್ ಮಾಡುವಂಥದ್ದು ಇಷ್ಟೇ, ಯಾರಿಗೆಲ್ಲ ಹಣ ಹೋಗುತ್ತೆ, ಯಾರಿಗೆಲ್ಲ ಹಣ ಜಮೆ ಆಗುತ್ತೆ ಅಂಥವನ್ನೆಲ್ಲ ಒಂದು ಲಿಸ್ಟ್ ಮಾಡ್ತಾರೆ. ಈಗ ನಿಮ್ಮ ಆ ಒಂದು ಲಿಸ್ಟಲ್ಲಿ ನಿಮ್ಮ ಒಂದು ನೇಮ್ ಇಲ್ಲ ಅಂತಂದರೆ, ಆ ಒಂದು ಲಿಸ್ಟಲ್ಲಿ ನಿಮ್ಮ ನೇಮನ್ನು ಸರ್ಕಾರ ತೆಗೆದು ಹಾಕಿದೆ ಅಂತಂದರೆ ಮತ್ತೆ ಪುನಃ ಆ್ಯಡ್ ಮಾಡಬೇಕಾಗ್ತದೆ. ನಾನು ಹೇಳ್ತಾ ಇದ್ದೀನಲ್ಲ, ಕೊನೆವರೆಗೂ ವಿಡಿಯೋವನ್ನು ನೋಡಿ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಆಲ್ರೆಡಿ ಯಾರಿಗೆ ಹಣ ಬಂದಿಲ್ಲ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಏನಪ್ಪ ಅಂತಂದರೆ ಅದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ನಾನು ಅವಾಗಲೇ ಹೇಳಿದೆ, ಸರ್ಕಾರ ಈ ರೀತಿ ಚೆಕ್ ಮಾಡುತ್ತೆ. ಈ ರೀತಿ ಚೆಕ್ ಮಾಡಿದಾಗ ನಿಮ್ಮ ನೇಮ್ ಇದ್ದರೆ, ಈ ರೀತಿ ಇದ್ದರೆ ಮಾತ್ರ ನಿಮ್ಗೆ ಹಣ ಜಮೆ ಆಗುವಂಥದ್ದು. ಡೆಫಿನೆಟ್ಲಿ ಹೌದು. ತುಂಬ ಜನರಿಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಇದು ಕೆಲವರಿಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೂ ಗೊತ್ತಾಗಿಲ್ಲ ದಯವಿಟ್ಟು ಒಂದು ಬಾರಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ಆ್ಯಂಡ್ ದಯವಿಟ್ಟು ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಒಂದು ಬಾರಿ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆ್ಯಂಡ್ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ, ಸಂಶಯ ಬೇಡ. ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಕೇಳ್ಕೊಳ್ತಾ. ಆ್ಯಂಡ್ ಇನ್ನೊಂದು ಬಾರಿ ನಿಮಗೆ ಏನಾದರೂ ಡೌಟ್ ಇದ್ದರೂ ಕೂಡ ದಯವಿಟ್ಟು ನನ್ನನ್ನು ಕಮೆಂಟ್ ಮಾಡಿ ಕೇಳಿ. ಆ್ಯಂಡ್ ನಾನು ನಿಮಗೆ ಅದಕ್ಕೆ ಡೆಫಿನೆಟಾಗಿ ರಿಪ್ಲೈಯನ್ನು ಕೊಡ್ತೀನಿ. ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ನೀವು ಏನು ಕಮೆಂಟ್ ಮಾಡ್ತೀರಾ ಡೆಫಿನೆಟಾಗಿ ಅದಕ್ಕೆ ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ. ವರಿ ಮಾಡ್ಕೊಳ್ಳೋಂಥ ಅಗತ್ಯ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳುವಂಥದ್ದು. ಕೆಲವರು ಮಾಡ್ತಾಯಿಲ್ಲ, ದಯವಿಟ್ಟು ಮಾಡಿ, ಸಬ್ಸ್ಕ್ರೈಬನ್ನು ಮಾಡಿ, ತುಂಬ ಇಂಪಾರ್ಟೆಂಟ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ತುಂಬ ಬೆನಿಫಿಟ್ ಇದೆ. ಹಾಗಾಗಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ನಿಮ್ಮದು ಎಲ್ಲರೂ ಕೂಡ ಇಲ್ಲಿ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಂದಿಲ್ಲ ಅಂತ ಹೇಳ್ತಾಯಿದ್ರೆ ಏನೋ ಟೆನ್ಷನ್ ತಗೊಳ್ಳುವಂಥ ಅಗತ್ಯ ಇಲ್ಲ. ಸದ್ಯದಲ್ಲಿ ಹಣ ಬರುವಂಥ ಎಲ್ಲ ಸಾಧ್ಯತೆಗಳಿದೆ. ನೋಡೋಣ ಏನು ಕತೆ ಅಂತ. ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಹಣ ಜಮೆ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಅಟ್ ಪ್ರೆಸೆಂಟಿನ ಒಂದು ಅಪ್ಡೇಟ್ ಬರ್ತಾ ಇರುವಂಥದ್ದು. ನೋಡೋಣ ಏನು ಕತೆ ಅಂತ ಕಂಪ್ಲೀಟಾಗಿ ನನಗೆ ತಿಳಿಸ್ಕೊಡ್ತೀನಿ. ಹಣ ಜಮೆ ಆದರೆ ಅಥವಾ ಹಣ ಜಮೆ ಆಗಿಲ್ಲ ಅಂತಂದ್ರೂ ಕೂಡ ಏನು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಸ್ನೇಹಿತರೆ. ಕಾಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ಅದನ್ನ ನನಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವರಿ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ. ಕಂಪ್ಲೀಟಾಗಿ ನೀವು ನಮಗೆ ನಿಮ್ಮ ಅನಿಸಿಕೆ ಏನಿದೆ ಅಂತ ತಿಳಿಸ್ಕೊಡಿ. ನನ್ನ ಅನಿಸಿಕೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವರಿ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಯಾಕಪ್ಪ ಅಂತಂದರೆ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ನಿಮ್ಮ ಅನಿಸಿಕೆ ಸಿಂಪಲಾಗಿ ತಿಳಿಸ್ಕೊಡಿ, ಜಾಸ್ತಿ ಏನಿಲ್ಲ, ಸಿಂಪಲಾಗಿ ತಿಳಿಸ್ಕೊಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ದಯವಿಟ್ಟು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಂಡಿದ್ದೀರಾ ಅವ್ರು ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ಮಾಡಬೇಕಾಗಿರುವಂಥದ್ದು ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಆ್ಯಂಡ್ ಈಗ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಆ ಎಲ್ಲ ಜಿಲ್ಲೆಗಳಿಗೂ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾವೇರಿ, ಕೋಲಾರ, ಕೊಪ್ಪಳ ಆ್ಯಂಡ್ ಬೆಂಗಳೂರು, ಬೀದರ್, ಅದಾದಮೇಲೆ ನಿಮಗೆ ಚಿತ್ರದುರ್ಗ, ಮಂಡ್ಯ ಆ್ಯಂಡ್ ಆಲ್ಮೋಸ್ಟ್ ಈ ಎಲ್ಲ ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ. ಆ್ಯಂಡ್ ಅದರಲ್ಲೂ ಪ್ಲಸ್ ನಿಮಗೆ ಚಿಕ್ಕಮಗಳೂರು, ಆಲ್ಮೋಸ್ಟ್ ಶಿವಮೊಗ್ಗ, ಆಲ್ಮೋಸ್ಟ್ ಕರಾವಳಿ ಭಾಗ ಅಂತೂ ಆಲ್ಮೋಸ್ಟ್ ಜಮೆ ಆಗಿದೆ. ಆ್ಯಂಡ್ ಇನ್ನೂ ಕೂಡ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಹಣ ಜಮೆ ಆಗುತ್ತೆ. ಉಡುಪಿ, ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ. ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಕಾಮೆಂಟ್ ಮಾಡಿಲ್ಲ ಅಂದರೆ ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ತಿಳಿಸಿ ಸ್ನೇಹಿತರೆ. ಸಿಗೋಣ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.